ಬಿಡದಿ ರೈತರ ಪರವಾಗಿ ರಾಜ್ಯ ಬಿಜೆಪಿ ಇವತ್ತು ಬೀದಿಗಿಳಿದಿದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬಿಡದಿ ಅನ್ನುವಂಥದ್ದು ಬಹಳ ಪ್ರತಿಷ್ಠೆಯಾಗಿ ಕನ್ವರ್ಟ್ ಆಗಿದೆ ಅನ್ನುವಂಥದ್ದು. ಸೊ CM DK ಶಿವಕುಮಾರ್ ಅವರು ನಾನು ಮಾಡೇ ಮಾಡ್ತೀನಿ ಬಿಡದಿ ಟೌನ್ಶಿಪ್ ಅನ್ನ, ಯಾವ ರೈತರು ಎಷ್ಟು ಜಮೀನು ಕೊಟ್ಟರು ಸರಿ, ನಾನು ಅಷ್ಟರಲ್ಲೇ ಮಾಡ್ತೀನಿ ಅನ್ನುವಂಥದ್ದು. ಇದು ಪ್ರೆಸ್ಟೀಜ್ಗಿಂತ DK ಶಿವಕುಮಾರ್ ವೈಯಕ್ತಿಕವಾಗಿ ರೈತರ ವಿರುದ್ಧವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಅವ್ರಿಗೆ ರಿಯಲ್ ಎಸ್ಟೇಟ್ ಏನು ಇಲ್ಲ ಅಂದರೆ, ಸ್ವಂತಕ್ಕೇನು ಹಣ ಬರಲ್ಲ ಅಂದರೆ ಅವ್ರಿಗೇನು ಕಷ್ಟ ಏನು? ಪ್ರಾಜೆಕ್ಟ್ ಬಿಡದಿ ಸೈಟ್ ಕೊಡಿ ಅಂತೇಳಿ ಯಾರಾದರೂ ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ? ಈಗಿರೋ ಸೈಟೇ ಇನ್ನು ಶಿವರಾಮ ಕಾರಂತ ಲೇಔಟ್ ಇದೆ, ಕೆಂಪೇಗೌಡ ಲೇಔಟ್ ಇದೆ, ಅಲ್ಲೇ ಬೇಕಾದಷ್ಟು ಸೈಟು ಇನ್ನೂ ಖಾಲಿ ಬಿದ್ದಿದೆ. ನೀವು ಬಿಡದಿ ಪ್ರಾಜೆಕ್ಟ್ ಮಾಡ್ತಾ ಇದ್ರಿ ಅಂದರೆ ಇದರಲ್ಲಿ ಮೋಸ್ಟ್ಲಿ ಚಿನ್ನದ ಗಣಿ ಇರಬೇಕು, ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಇರಬೇಕು. ಅದಕ್ಕೆ ಅದನ್ನು ತಿಂದಾಕುವಂಥ ಕೋಳಿನೇ ತಿನ್ನುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ BJP ಇದರಲ್ಲಿ BJPಯ ಪಾತ್ರ ಇಲ್ಲೇ ಇಲ್ಲ. ನಾವು ಯಾವುದೇ ನೋಟಿಫಿಕೇಶನ್ನು ಮಾಡಿಲ್ಲ, ಯಾವುದೇ ಅಕ್ವಿಜೇಷನ್ನು ನಾವು ಮಾಡಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಯಾವತ್ತೂ ಕೂಡ ಬೊಮ್ಮಾಯಿ ಇರ್ಬೋದು, ಸದಾನಗೌಡರು ಇರ್ಬೋದು, ಜಗದೀಶ್ ಶೆಟ್ಟಿ ಯಾರು ಕೂಡ ನಾವು ಒಂದು ಸೈನು ಕೂಡ ಹಾಕಿಲ್ಲ ಅಕ್ವಿಜೇಷನ್ ನೋಟಿಸ್ಗೆ. ಅದರಿಂದ ನಮಗೆ ಪೂರ್ಣ ಅಧಿಕಾರ ಇದೆ, ರೈತರ ಪರವಾಗಿ ನಿಲ್ಲುವಂಥ ಅಧಿಕಾರ ಪೂರ್ಣವಾಗಿದೆ. ಅದಕ್ಕೋಸ್ಕರ ರೈತರ ಪರವಾಗಿ ನಿಂತಿದ್ದೀರಿ. ನೆನ್ನೆನೂ ಕೂಡ ನಾನು ಬಿಡದಿಗೆ ಕಳೆದ 4 ಬಾರಿ ಭೇಟಿ ಮಾಡಿದ್ದೀನಿ. ನಾನೊಬ್ಬನೇ ಹೈಯೆಸ್ಟ್ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ 4 ಬಾರಿ ನಾನು ಅಲ್ಲಿ ಹೋಗಿ ಸಾಂತ್ವನ ಹೇಳಿದ್ದೀನಿ, ಮತ್ತು ಅವರು ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದೀನಿ. ಪೊಲೀಸರ ಧಮಕಿ ಹಾಕಿದ್ದಕ್ಕೆ ಪೊಲೀಸರು ಕೂಡ ವಾರ್ನ್ ಮಾಡಿ ನಾನು ಬಂದಿದ್ದೀನಿ. ಸರ್, ಈಗ ಪ್ರತಿಭಟನೆ ಒಂದು ಕಡೆ, ಸೊ ಇದರಿಂದ ರೈತರ ಸಮಸ್ಯೆ ಬಗೆಹರಿಸುತ್ತಾ? ಸೊ ಬಿಜೆಪಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗಿ ರೈತರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಹೋರಾಟಕ್ಕೂ ಕೂಡ ಸಿದ್ಧ? ತಾರ್ಕಿಕ ಅಂತ್ಯಕ್ಕೆ BJP ಯಾವಾಗಲೂ ತಗೊಂಡೋಗಿದೆ. ಮೂಡ ಹಗರಣ 14 ಸೈಟ್ ವಾಪಸ್ ಕೊಡಿಸ್ತೀರಿ. ವಾಲ್ಮೀಕರಣದಲ್ಲಿ 187 ಕೋಟಿ ನುಂಗಿದ್ರು, ಅದನ್ನು ನಾನೇ ಅಧಿವೇಶನದಲ್ಲಿ ಮಾತಾಡಿ ಹಣನೂ ವಾಪಸ್ ತರಿಸಿದಿರಿ. ಮೊನ್ನೆ ಸಿಲ್ ಫ್ಯಾಕ್ಟ್ರಿನ ಮೈಸೂರಲ್ಲಿ ಮುಚ್ಚುವಂಥ ಪ್ರಯತ್ನ ಮಾಡಿದ್ರು, ನಾನೇ ಹೋರಾಟ ಮಾಡಿದ್ದೀನಿ, ಅದನ್ನು ಕೂಡ ಈಗ ನಿಲ್ಲಿಸಿದಿರಿ. BJP ಯಾವುದ್ಯಾವುದು ಹೋರಾಟವನ್ನು ತೆಗೆದುಕೊಂಡಿದೆಯೋ ಅದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ದೀರಿ. ಈ ಬಿಡದಿ ಪ್ರಾಜೆಕ್ಟು ಅಷ್ಟೇ, ಇದು ರಿಯಲ್ ಎಸ್ಟೇಟು, ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ. ಯಾವುದೇ ಕಾರಣಕ್ಕೂ ಇಲ್ಲಿ ಟೌನ್ಶಿಪ್ ಆಗೋವಂಥದ್ದಕ್ಕೆ ಅವಕಾಶ ಕೊಡಲ್ಲ BJP. ಇದನ್ನು ತಾರ್ಕಿಕ ಅಂತ್ಯಕ್ಕೆ ಮತ್ತೆ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಇದನ್ನು ಚರ್ಚೆ ಮಾಡ್ತೀರಿ. ಇದಕ್ಕೆ ಹೋರಾಟ ಮಾಡಿ, ಬರೀ ಚರ್ಚೆ ಅಲ್ಲ, ಹೋರಾಟ ಮಾಡ್ತೀರಿ. ಸರ್ಕಾರವನ್ನು ಕಟ್ಟಿ ಹಾಕುವಂಥ ಕೆಲಸ ಮಾಡಿ ಇದನ್ನು ಬಿಡೋ ಅಂಥ ಒಂದು ಕೆಲಸಕ್ಕೆ BJP ಕೈ ಹಾಕ್ತೈತೆ. ಸರ್, ಈಗ ಅಧಿವೇಶನ ಕೂಡ ಬರ್ತಾ ಇದೆ, ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ಸೊ ಈಗ ಸದನ ಏನು ಸಮಿತಿ ಮಾಡ್ತೀವಿ ಈ ವಿಚಾರಕ್ಕೆ ಅನ್ನೋಂಥದ್ದು. ಸೊ ಅಂದ್ರೆ ಸಮಿತಿ ಮಾಡಿದೀವಿ ಅಂತಂದ್ರೆ ಅದು ರಿಪೋರ್ಟ್ ಬರಲಿ ಅನ್ನೋಂಥವರೆಗೂ ಕೂಡ ಕಾಯ್ತಾರೆ. ಸೊ ಹಾಗಾಗಿ ಸದನದಲ್ಲಿ ಯಾವ ರೀತಿಯಾಗಿ ಆಗ್ರಹವನ್ನು ಮಾಡ್ತೀರಾ ಸರ್ಕಾರಕ್ಕೆ ಅಂತ? ಇದು ನಾಟಕ. ಇದು 2 ತಿಂಗಳು ಟೈಮ್ ತಗೊಂಡಿರೋದು, ಅಲ್ಲಿರೋ ರೈತರ ಮೇಲೆ ಗೂಂಡಾಗಿರಿ ಮಾಡೋದು, ಅವ್ರಿಗೆ ಬ್ರೈನ್ ವಾಶ್ ಮಾಡೋದು, ಹಣದ ಆಸೆ ಕೊಡೋದು, ಇದಕ್ಕೋಸ್ಕರ ಮಾಡ್ತಾ ಇರೋವಂಥ DK ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಟ್ರಿಕ್ಸ್ ಇದು. ಈ ರಿಯಲ್ ಎಸ್ಟೇಟ್ ಟ್ರಿಕ್ಸ್ಗೆ ಅಲ್ಲಿರೋ ರೈತರು ಯಾರು ಕೂಡ ಬೆಲೆ ಕೊಡಲ್ಲ. ಪ್ರಾಣ ಬಿಟ್ಟೇವೆ ಹೊರತು ನಾವು ಜಮೀನು ಕೊಡಲ್ಲ ಅಂತ ಅಲ್ಲಿ ರೈತರು ಕೂತಿದ್ದಾರೆ. ನಾವು ಇದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಈ ಸರ್ಕಾರಕ್ಕೆ ಛಿಮಾರಿ ಹಾಕ್ತೀರಿ ನಾವು. ಸರ್, ಕೊನೆಯದಾಗಿ ಬೆಂಗಳೂರು ಅಭಿವೃದ್ಧಿ ಅನ್ನುವಂಥ ವಿಚಾರಕ್ಕೆ ಬಂದಾಗ ಕಳೆದ 6 ವರ್ಷಗಳಿಂದ ಚುನಾವಣೆನೇ ಆಗಿಲ್ಲ. ಈಗ GBA ಚುನಾವಣೆನ ಪದೇ ಜೂನ್ 30ರೊಳಗೆ ಅಂತ ಅಂದ್ರು, ಆಗಸ್ಟ್ 31ರೊಳಗಾಯ್ತು, ಈಗ ಡಿಸೆಂಬರ್ 31ರೊಳಗೆ ಅನ್ನುವಂಥದ್ದಕ್ಕೆ ಕೋರ್ಟ್ ತೀರ್ಮಾನವನ್ನು ಮಾಡಿದೆ. ಪದೇ ಈ ರೀತಿ ಮುಂದುವರಿಕೆ ಆಗ್ತಾ ಇದೆ. ಸೊ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ವಾ ಬೆಂಗಳೂರು ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ, ಚುನಾವಣೆ ನಡೆಸುವಂತ ನಿಟ್ಟಿನಲ್ಲಿ ಅಂತ? ಸರ್ಕಾರಕ್ಕೆ ಈ ಬೆಲೆ ಏರಿಕೆ ಮಾಡಿದ್ದಾರೆ, ಕರೆಂಟ್ ಬೆಲೆ ಮಾಡಿದ್ದಾರೆ, ಹಾಲಿನ ಬೆಲೆ ರೈಟ್ ಮಾಡಿದ್ದಾರೆ, ಆಲ್ಕೋಹಾಲ್ ಬೆಲೆ, ಮನೆ ಟ್ಯಾಕ್ಸು, ಕಸದ ಟ್ಯಾಕ್ಸು, ಎಲ್ಲ ತೆರಿಗೆಗಳನ್ನು ಏರಿ ಬೆಂಗಳೂರು ಜನ ರೊಚ್ಚಿಗೆದ್ದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅದಕ್ಕೆ ಇಂಟೆಲಿಜೆನ್ಸ್ ನ್ಯೂಸ್ ಹೋಗಿದೆ, ನೀವು ಎಲೆಕ್ಷನ್ ಮಾಡಿದ್ರೆ ಗೆಲ್ಲಲ್ಲ ಅಂತ. ಅದಕ್ಕೆ ಭಯ ಬಿದ್ದು ಎಲೆಕ್ಷನ್ನ ಪದೇ ಒಂದೊಂದು ರೀಸನ್ ಕೊಟ್ಟು ಮುಂದೂಡಿಸ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ಪಾರ್ಟಿ ಸೋಲನ್ನು ಒಪ್ಕೊಂಡಂಗೆ, ಎಲೆಕ್ಷನ್ ಮಾಡಿದ್ರೆ ಸೋಲ್ತಾರೆ ಅನ್ನೋದು ಗೊತ್ತಾಗಿದೆ. ಅವರು 5 ಪಾಲಿಕೆ ಮಾಡಿದಾಗೆ ಅವ್ರಿಗೆ ನಂಬಿಕೆ ಇರಲಿಲ್ಲ. ಮೊದಲೇ ಆಗಿತ್ತೋ ಪಾಲಿಕೆ ಆಗ ನಡ್ಸ್ಕೊಂಡು ಹೋಗಿದ್ರೆ ಇಷ್ಟೊತ್ತು ಚುನಾವಣೆ ಎಲ್ಲ ಮುಗಿದೋಗಿರೋದು. 5 ಪಾಲಿಕೆ ಮಾಡಿ, 5 ಭಾಗ ಮಾಡಿ, ಇಡೀ ಬೆಂಗಳೂರನ್ನ ಅಧ್ವಾನ ಮಾಡಿ, ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನು ಛಿದ್ರ ಮಾಡಿ, ಆ ಕೆಂಪೇಗೌಡರ ಶಾಪನೇ ಇವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ತಟ್ಟಿ, ಆ ಕೆಂಪೇಗೌಡರ ಶಾಪದಿಂದನೇ ಈ ಕಾಂಗ್ರೆಸ್ ಪಾರ್ಟಿ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ತೊಲಗೋಗ್ತೈತೆ.
ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.